ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ತಮನ್ನಾ ನದಾಫ್ ಯೂಟ್ಯೂಬ್ ಚಾನಲ್. ಇವಾಗಂತ ನೋಡ್ರಿಪ್ಪ ಮನೆಗಿಂದೆಲ್ಲ ಕೆಲಸ ಮುಗಿಸ್ಕೊಂಡು ಸ್ನಾನ ಮಾಡ್ಕೊಂಡು ದೇವ್ರ ಮುಂದೆಲ್ಲ ದೀಪ ಹಚ್ಚಿ ಈಗ ಮತ್ತೆ ರಾತ್ರಿ ಊಟಕ್ಕೆ ಏನು ಮಾಡಬೇಕು ಅನ್ನೋದು ಒಂದು ಚಿಂತೆ. ಹೆಣ್ಮಕ್ಳಿಗೆ ಹೆಂಗಪ್ಪ ಅಂದ್ರೆ ಬೆಳಿಗ್ಗೆ ಒಂಥರ ಚಿಂತೆ, ರಾತ್ರಿ ಒಂಥರ ಚಿಂತೆ. ಬೆಳಿಗ್ಗೆ ಆದ ತಕ್ಷಣ ನಾಷ್ಟಕ್ಕೆ ಏನು ಮಾಡಬೇಕು, ಮಧ್ಯಾಹ್ನ ಊಟಕ್ಕೆ ಏನು ಮಾಡಬೇಕು ಅನ್ನೋದು ಒಂದು ಚಿಂತೆ. ಮಧ್ಯಾಹ್ನ ಎಲ್ಲ ಮುಗಿತಪ್ಪ ಅನ್ನೋದ್ರೆ ಮತ್ತು ಮನೆ ಕೆಲಸ ಅದಾಗದ್ರಕಂದ್ರೆ ರಾತ್ರಿ ಆಗ್ತೈತಿ. ಮತ್ತು ರಾತ್ರಿ ಊಟಕ್ಕೆ ಏನು ಮಾಡ್ಬೇಕು, ಏನು ಬಿಡ್ಬೇಕು ಅನ್ನಿಸ್ಬಿಡ್ತೈತಿ. ಅದಕ್ಕೆ ಈಗಂತೂ ಸ್ವಲ್ಪ ಸಾರು ಐತಿ, ನೋಡೋಣ ಆಮೇಲೆ ಊಟ ಮಾಡೋ ಮುಂದೆ ಏನಾದ್ರು ಸ್ವಲ್ಪ ಮಾಡ್ಕೊಂಡು ಊಟ ಮಾಡಿದ್ರೆ ಆತು. ಏನಾತ ಎದಕ್ಕ ತತ್ತಿ ಅಂಗಡಿಗೆ ಹಂಗ ಬರ್ರಿ ಹೋಗೋಣ ಬರ್ರಿ. ಇಬ್ರು ಅಲ್ಲೇ ಹೊಡ್ಕೊಂಡ್ ನಿಂದರಿ. ನಾವು ಬಂದ್ಮೇಲೆ ಹೇಳ್ರಿ ಯಾರು ಗೆದ್ರ ಅಂತ ಹೇಳಿ ಅವ್ರಿಗೊಂದು ಚಾಕ್ಲೇಟ್ ಕೊಡ್ತಂತ. ಬಂತ ಮೊಸರು ಬಂತು, ಹಾಲು ಬಂತ, ಮತ್ತೆ 3 ಐಸ್ ಕ್ರೀಮ್ ಬಂದಿದ್ದಾವ, ಒಂದು ಹೊಟ್ಟೆ ಒಳಗೆ ಹೋತೆ, 200 ಅದಾವ. ಅವಾಡ್ ತಿಂದು ನೋಡ್ಬೇಕಿಲ್ಲ, ಅವಾಡ್ ಹೋಗೋದು ಹೊಟ್ಟೆ ಒಳಗೆ. ಇಡ ಸುಮ್ಮನೆ ಇಡ ಮಾಡಿದ್ ನೋಡಿ ಏನೋ ಎಡವಟ್ಟ. ಅದು ಕರೆಕ್ಟ್ ಇರೋ ಇಡೋ ಬಾಟ್ಲಿನೇ ಫ್ರಿಜ್ ಮಾಡಿ ಇಟ್ಟಿ ರೀ. ಉಣ್ತೀರ ನೀಗ ನೀವು ಉಣ್ತೀರಿ? ನಾವು ಉಣ್ತೀರ ಅಂತ ಹೇಳಿದ್ರೆ ಸಾರದು ಬಿಸಿ ಮಾಡ್ತಾನ. ನಾವಂತ್ರ ಉಣ್ಣಾಕೊಲ್ವಿ, ಸಂಜೆ ಉಂಡಿವಿ ನಾವು. ಸರಿ ಇದನ್ನ ಮಾಡ್ಬಿಟ್ಟು ಲಸ್ಸಿ ಮೊಸರು ಪ್ಯಾಕೆಟ್ ಐತಲ್ಲ, ಲಸ್ಸಿ ಕುಡಿ. ಮಧ್ಯಾಹ್ನ ಮಾಡೋಣ ಅಂತ. ಈಗೇನು ಕೋಲ್ಡ್ ಹಾಕೈತದ, ಈಗ ಕುಡಿದು ಮುಕ್ಕೊಂಡ್ರ ಮಧ್ಯಾಹ್ನ ಮಾಡೋಣ ಅಂತ. ಬಿಸಿ ಮಾಡೋಣ ಏನು ಅನ್ನ ಸಾರು. ಸಾರು ಒಂದು ಬಿಸಿ ಸಾರು ಬಿಸಿ ಮಾಡ್ತಾನೆ. ಅದನ್ನ ಕೊಡು ಪಪ್ಪ ಬಿಸಿ ಮಾಡಿ. ಸಾರು ಬಿಸಿ ಮಾಡಿ ಪಪ್ಪ ಕೊಡು ಅಂದೆ. ಹೇಳತ್ತಮೇಲೆ ಇನ್ನು ಬೆಳಗ್ಗೆ ಕರೆದಲ್ಲ ನಿನಗೆ. ಹೇಳು ಲಗು ಹೇಳು, ಲಗು ಹೇಳ್ಬೇಕು ಬೆಳಿಗ್ಗೆ. ಏನು ಹಾಲಿಲ್ಲ ಹೂನು ಇಲ್ಲ ಅಲ್ಲ, ನೀ ದೊಗೆತಿಲ್ಲ ಇನ್ನು ನೀನು. ಮುಕ್ಕಂತೀನಿ, ನೀರು ತರ್ತ ನೋಡಿ. ಈಗ ಕಸಗಾಳಿ ಬಂದಿತ್ತ ಹಾಕಿದೆ, ಚಲೋ ಮತ್ತು ಕಸಾನು ಹೊಡಿದು. ಚಾ ಮಾಡಲಿ. ಗ್ಯಾಸ್ ಅದನ್ನೆಲ್ಲ ಒರೆಸ್ಕೋಬೇಕು, ತಡಿ ಒರೆಸ್ಕೊಡ್ತೀನಿ. ಬೆಳಿಗ್ಗೆ ಅಂತ ಹಾಡು ಪ್ರಾಕ್ಟೀಸ್ ಮಾಡಕ್ಕೆ ನಿಂತಾಳ್ರಿ. ಯಾವ್ದು ಹೇಳೋ ಒಂದು ಸ್ವಲ್ಪ ನೋಡೋಣ. ಇವಾಗ ನೋಡ್ರಿ ನಾವಂತರ ಚಹಾ ಕುಡಿದ್ವಿ. ಆಮೇಲೆ ಚಹಾ ಕುಡಿದು ಈಗ ನಾನು ನಾಷ್ಟಕ್ಕೆ ಏನು ಮಾಡ್ಬೇಕಂತ ಮಾಡಾಕತ್ತಿದ್ದೆ. ಸಾನಿಯಾ ಉಪ್ಪಿಟ್ಟು ಮಾಡಿ ಮಮ್ಮಿ, ನೀವು ಮಾಡ್ತೀಯಲ್ಲ ಅದು ಬಾಂಬೆ ರವ್ದು ಉಪ್ಪಿಟ್ಟು, ಅದನ್ನು ಮಾಡಿಬಿಡ ಅಂದ್ಲ. ಆಯ್ತು ತಗೋ ಅಂತಂದೇಳಿ ಅದನ್ನು ಮಾಡಾಕಿಟ್ಟು ನಾನು. ಆಮೇಲೆ ಈಗ ಬ್ಯಾಳೆ ಹಾಕ್ತೆ ನಾನು ಸಾರು ಮಾಡಕ್ಕೆ. ಅದನ್ನೆಲ್ಲ ಹಾಕಿಟ್ಟು ಅರ್ಬಿಗೆ ಹೋಗಿ ನಾನು ಆಕೆ ಬ್ಯಾಳೆ ಕುದೀತು ಅಂತಂದು ಹೇಳಿದ್ರೆ ಮಸ್ತ್ ನಾವು ಒಗ್ಗರಣೆ ಕೊಟ್ಟು ಅನ್ನ ಮತ್ತು ಏನು ಚೌಳಿಕಾಯಿ ಪಲ್ಯ ರೊಟ್ಟಿನ ಮಾಡ್ತೀನಿ ತಗೋ ಅಂತಂದು ಹೇಳ. ತಗೋ ಅಂತಂದು ಹೇಳಿನಿ. ಇದು ಇನ್ನೂ ಕುದ್ದಿಲ್ಲ, ಇದು ಕುದೀತು ಅಂತ ಹೇಳಿದ್ರೆ ರವೆ ಹಾಕ್ತೀನಿ. ಆಕಿನೇ ಇದನ್ನು ಮಾಡತ್ತಳ್ರಿ ದೇವ್ರ ಮುಂದೆ ಅದನ್ನೆಲ್ಲ ಚಿರಾಗ ಹಚ್ಚಾತಾಳೆ ಸಾನಿಯ. ಹಚ್ಚಲಾಕಿ ತಮ್ಮನ್ನ ಅಲ್ಲೆಲ್ಲ ಗಿಡಕ್ಕೆ ನೀರು ಹಾಕತ್ತಾಳ್ರಿ. ಏನು ಸೋನು ಇರೋ ಮಗ ಆಸು ಬಂದು ಅದ್ರಾಗ ಸೋನು ನಮ್ಮ ಸಪ್ತಮ್ಯಾಗ ಬಾಜು ಹಾಕಿ ಆಕೆ ಎಲ್ಲರ ಹೊಂಟ್ಲ ಅಂತ ಹೇಳಿದ್ರೆ ನಾನು ಬರ್ತೀನಿ ಅಂತಾಳೆ. हॉस्पिटल गए हो ना आते तुम्हें रो रहे थे क्या 2 जने पे? और गेंद पे कंती का चॉकलेट है. तुझे क्या होना है सोनू? तुझे क्या होना? चॉकलेट है? चॉकलेट होना है? आओ. जेम्स होना क्या चॉकलेट होना? आज क्या करेंगे? इंजेक्शन है. ನಿಮಗೆ ಇಂಜೆಕ್ಷನ್ ಮಾಡ್ತಾರಂದ್ರೆ ಇವರಿಬ್ರು ಎಷ್ಟು ಖುಷಿಯಾಗಿ ನೋಡಲಿ. सोना तूस करते नहीं क्या? तूस करना कि नहीं? डॉक्टर करते हैं. सुमन है
ಹಿರಣ್ಣ ಮಾಡತ್ತಾಳ ಬಿಸ್ಲಾಗ. ತಗ ಮಾಡಕತ್ತ ಅಲ್ಲಿ ಅಲ್ಲ ಒಂದು ಕಾಲಾಗ ಚಪ್ಪಲ್ ಹಾಕೊಂಡಾಳ, ಒಂದು ಕಾಲು ಪರ್ಸಿ ಕಾಲಿನಾಗ ಐತಿ. ಚರ್ರ ಒಂದು ಗುಟ್ಲಿಕ್ಕೆ ಚೂರ್ನಾಗತ್ತಾಳ ಈಗಿ. ಅದಕ್ಕೆ ಯಾವ ನಮ್ಮ ಇರವ ಬಿ ಚಾಕ್ಲೇಟ್ಗೆ ಜೇಮ್ಸ್ ಈಗೇನು ತೊಗೊಳೋದು? ಬರೀ ಸೊಪ್ಪು ಇದು ಹೆಂಗೆ ಪ್ಯಾಕೆಟ್ ಉಂಟು? ಇದು 50 ರೂಪಾಯಿ. ನೀ ಎಲ್ಲಡಿಗೆ ತಿನ್ನೋದು ಬಿಟ್ಟು ಅವಾಗ ಬರೀ ಬಡಿಸ್ತಲ್ಲ ಅದಲ್ಲ. ಅಲ್ಲ ಅರ್ಧ ಪಾವು ಕಿಲೋ 50 ರೂಪಾಯಿ. ಬಿಳಿ ಒಳಗಲ್ಲ ಅಲ್ಲ ತಳಗದ್ರೆ ಇದು ಚಲೋ ಮತ್ತು ಪ್ಯಾಕೆಟ್ ಹಂಗಂದ್ರೆ ತೊಗೊಂಡಿರಲ್ಲ. ತಮ್ಮನ ಸಣ್ಣಕ್ಕಿದ್ದಾಗ ಸಾಯಂಕಾಲ ಅಂದ್ರೆ ಸಾಯಂಕಾಲ ಕೊಡ್ಸಿದಕ್ಕಿಗೆ 4 ದಿನ ಹೊಡೆದು ಸಂದೆ ಆಗೈತಿ. ತೊಂಬರು ತಡೆಯೋದನ್ನು ಒಂದು 2 ದಿನ ಬಿಟ್ಟು ತೊಂಬರು. ನೋಡಿ ಅಲಿಶಾನ ಗಾಡಿ ಹೊಡಿತಾನೆ, ಸೈಕಲ್ ಹೊಡಿತಾನೆ, ಬಿಟ್ರೆ ಕಾರ್ ಹೊಡಿತಾನಮ್ಮ. ಕಾರ್ ಹೊಡಿತಾನೆ ಮತ್ತು ಬಿಡ್ತಾನೆ. ಇವರು ಚಲೋ ಬಿಡ. ಒಂದು ಏನದ ಚಿಪ್ಸ್ ಪಾಕೆಟ್ ಜೇಮ್ಸ್ ಇರಮ್ಮ. ಎಲ್ಲ ಭಯ ತಾಳಗಿತ್ತ ಭಾಷೆ ಒಳಗೆ. ಇಂಜೆಕ್ಷನ್ ತುಂಬಕ್ಕೆ ಜೇಮ್ಸ್ ಯಾವ ಐಡಿಯಾ ಮಸ್ತ್ ಐನಿ. ಪೇಡ ಕೊಡ್ಸ್ಬೇಕು ನೋಡ. ನಮ್ಮ ಅಮ್ಮನ ರಿಸಲ್ಟ್ ಬಂತ್ರಿಪ್ಪ ಇವತ್ತು. ರಿಸಲ್ಟ್ ಕೇಳ್ಕೊಂಬರಕ್ ಹೋಗಿತ್ತ ಜರ. ಅಲ್ಲ ನೋಡ್ರಿ ನಿಮ್ಮಿಂದ ಅಮ್ಮ ಲೇಕಮ್ಮ ಚಾಕ್ಲೇಟ್ ಪಾಸ್ ಹೋಯ್ತು. ಎಲ್ಲದವ ಅವು ಏನೋ ಬರಬಾರ್ದು ಆಯ್ತು ನೋಡಿ ನಿಮ್ಗ. ಏ ಅಮ್ಮ ಶಾಣೆಕದಾಳ, ಮಸ್ತ್ ಓದ್ತಾಳಕಿ. ನಡಕ್ ಬರೋಬೇಕಾರ 005 ಹೌದಮ್ಮ? ಹೌದಾ? ಏ ಮಸ್ತ್ ಓದ್ತಾಳಕಿ, ಶಾಣೆಕದಾಳಕಿ. ನೋಡುವ 85.83% ಆಗೈತಿ. ವಾವ್ ಮಸ್ತ್ ಮಸ್ತ್ ಹುಡುಗಿ ಮಸ್ತ್. ಇದು ಇಂಗ್ಲಿಷ್ 93 ತಗೊಂಡಾಳ 100ಕ್ಕ. ಹೌದಾ? ಕನ್ನಡಕ್ಕ 86. ಅದು ಮ್ಯಾಥ್ಸ್ ಚಲೋ ತಗೊಂಡಾಳಲ್ಲ. ಅಲ್ಲೇ 83 ಏನದ ಇದಕ್ಕ ಏನದ ರೈಮ್ಸ್ 87. ಸ್ಟೋರಿ ಟೆಲ್ಲಿಂಗ್ 75. ಚಲೋ ತಗೊಂಡ ಬಿಡಿ, ಎಲ್ಲ ಚಲೋ ತಗೊಂಡ. ಇವ್ರು ಯಾವಾಗ ಬರ್ತಾವ ರಿಸಲ್ಟ್? ನಾಳೆ. ಚಪ್ಪಲ್ ಸ್ಟ್ಯಾಂಡ್ ನಿನ್ನೆಲ್ಲ ಅದು ಏನ್ರಿ ಇಲ್ಲೆಲ್ಲ ಬಟ್ಟೆ ಇತ್ತಲ್ರಿ ಬ್ಲ್ಯಾಕ್ ಕಲರಿಂದ ಹಿಂಗೆ ಎಲ್ಲ ಹರಿದು ಬಿಟ್ಟಿತ್ತು. ಅದನ್ನು ತೆಗೆದೆ ನಾನು, ಪೂರ ತೆಗೆದು ಚೆಲ್ಲಿದೆ. ಆಮೇಲೆ ಇದು ಹಿಂಗೆ ಕುತ್ಕೊಂತ್ರಿ. ಆಮೇಲೆ ನಾ ಏನು ಮಾಡಿದೆ ಅಂತ ಹೇಳಿದ್ರೆ ಇವನ್ನ ಸ್ವಲ್ಪ ಸೀದಾ ಮಾಡಿ ಇದಕ್ಕೆ ಹಿಂಗೆ ಈ ಟೈಪ್ ಹೊಲ್ದ್ರ ತಡೆ ಬಟ್ಟೆ ತೊಗೊಂಡು ಗಡ ಅಂತಂದು ಹೇಳಿ ಬಿಟ್ಟೆ ನಾನು. ನೋಡೋಣ್ರಿ ಯಾಕಂದ್ರೆ ಬಿಸಿಲಿಗೆಲ್ಲ ಸ್ಲಿಪ್ಪರೆಲ್ಲ ಹಾಳಾಗ್ಬಿಡ್ತಾವ್ರಿ. ಇವು ಬಿಟ್ಟು ಎಲ್ಲ ಜಲ್ದಿ ಲಘು ಹರಿದು ಬಿಡ್ತಾವೆ. ಇದಕ್ಕೊಂದು ಏನಾರು ವ್ಯವಸ್ಥೆ ಮಾಡ್ಬೇಕ್ರಿ ಸ್ಲಿಪ್ಪರ್ ಇಡೋಕೆ. ಆಮೇಲೆ ಹೊಸವೆಲ್ಲ ಈ ಚೀಲ ಒಳಗೆ ಕಟ್ಟಿಟ್ಬಿಟ್ಟೀನಿ. ಅದು ಪ್ಲಾಸ್ಟಿಕ್ ಅಲ್ರಿ, ಜಳ ಬಡಿತೈತೆ ಅದು. ಅದಕ್ಕೆ ಏನಾರು ಒಂದು ಮಾಡ್ಬೇಕು. ಅದಕ್ಕೆ ಬಿಸಿಲು ನಂತರ ಸಿಕ್ಕಾಪಟ್ಟೆ ಐತಿ. ಒಂದು 2 ದಿನ ಏನು 3 ದಿನ ಕಂಟಿನ್ಯೂ ಬಂತು ಮಳೆ. ರಾತ್ರಿ ರೀ, ಮತ್ತೀಗ ಮಳೆನೇ ಇಲ್ಲ. ಫುಲ್ಲು ಜಳ ಅಂದ್ರೆ ಜಳ ಐತ್ರಿಪ್ಪ. ಈಗಂತ್ರ ಮತ್ತು ಮಳೆ ಯಾವಾಗ ಬರ್ತೈತೆ ಅಂತ ಅನ್ಸಾತತ್ ನೋಡ್ರಿ. ಅಷ್ಟು ಜಳ, ಅಷ್ಟು ದವಾಖಾನಿಗೆ ಹೋಗ್ಬರೋ ಮಟ್ಟ ಅಂದ್ರೆ ಸಾಕಾಗಿ ಹೊತ್ತು ಹೋಗ್ರಿ. ಆಮೇಲೆ ಈಗ ಏನಪ್ಪ ಅಂತ ಹೇಳಿದ್ರೆ ಈ ವರ್ಷ ಬಿಸಿಲು ಭಾಳ ಐತಂತ. ನೀರು ಜಾಸ್ತಿ ಕುಡಿಬೇಕಂತ್ರಿಪ್ಪ. ಎಲ್ಲ ಹುಡುಗರಿಗೆ ದೊಡ್ಡವ್ರಿಗೆ ಎಲ್ಲರೂ ಡಾಕ್ಟ್ರ್ ಅದನ್ನೇ ಹೇಳಿ ಕಳ್ಸತ್ತಾರ. ನೀರು ಎಷ್ಟು ಕುಡಿತಾರೋ ಅಷ್ಟು ಚಲೋ ನೋಡ್ರಿ ಅಂತಂದೇಳಿ ನೀರು ಜಾಸ್ತಿನ ಕುಡಿಬೇಕಂತ. ಆಮೇಲೆ ಎಳ್ನೀರು ಮಜ್ಜಿಗೆ ಇಂಥದ್ದೆಲ್ಲ ಭಾಳ ಯೂಸ್ ಮಾಡಿರಿ ಅಂತಂದು ಹೇಳಿದ್ರು. ಫ್ರಿಜ್ಜಿನ ಮಾತ್ರ ಏನು ಕುಡಿಬೇಡ್ರಿ, ಅದ್ರೊಳಗೆ ಜ್ಯೂಸ್ ಇಟ್ಟು ಕುಡಿದ್ವಿ, ಆಮೇಲೆ ನೀರಿಟ್ಟು ಕುಡಿದ್ವಿ ಅಂಥೇಳಿ ಫ್ರಿಜ್ಜಿನೊಳಗಿನ ಮಾತ್ರ ಏನು ನೀರು ಅದೇನು ಕುಡಿದ್ಬೇಡ್ರಿ, ನೀವು ಕುಡಿಬೇಡ್ರಿ, ಮಕ್ಕಳಿಗೆ ಕೊಡಬೇಡ್ರಿ ಅಂತಲೂ ಹೇಳಿ ಕಳಿಸಿದ್ರು. ಅವರು ಹೇಳೋದು ಚಲೋ ಅಲ್ರಿ. ಫ್ರಿಜ್ಜಿನ ಕೂಡ ಹತ್ತಿದ ನಂತರ ಎಲ್ಲ ಗಂಟೆಲ್ಲ ಹಿಡಾತತಿ. ಆಮೇಲೆ ನೆಗಡಿ 1ರಿಂದ 1 ಸ್ಟಾರ್ಟ್ ಆಕವು. ಹಾಗಾಗಿ ಮಕ್ಳಿಗೆ ಕೊಡಬೇಡ್ರಿ, ನೀವು ಕುಡಿಬೇಡ್ರಿ ಅಂತಲೂ ಹೇಳಿ ಕಳಿಸಿದ್ರು.
ನಾವಂತೂ ಫ್ರಿಜ್ಜನ್ನ ನೀರ ಇಟ್ಟಿಲ್ರಿ. ನಮ್ಮ ಸಾನೆ ಇಡ್ತಿದ್ಲ, ಆಕೆಗೆ ಬೈದು ಬಿಡಿಸಿ ನಾನು ಇಡಕ್ಕೆ ಹೋಗ್ಬೇಡ ನೀನು ಫ್ರಿಜ್ ಒಳಗೆ ನೀರು ಅಂತಂದು ಹೇಳಿ ಆಕೆನ ಈಗ ಇಟ್ಟ ಇಲ್ರಿ. ಅದು ಹೆಂಗಪ್ಪ ಅಂತಂದೇಳಿ ಫ್ರಿಜ್ನ ನೀರು ಈಗ ಬಿಸಿಲಲ್ರಿ ತಣ್ಣದು ಏನೋ ಕುಡಿಯೋಬೇಕು ಅನಿಸ್ಬಿಡ್ತೈತೆ ರೀ. ಫ್ರಿಜ್ನ ನೀರು ತೊಗೊಂಡು ಗಟ ಕುಡಿಯೋದ್ರಾಗ ಅಂತ ಹೇಳಿದ್ರೆ ಗಂಟಲೆಲ್ಲ ಹಿಡ್ಕೊಂಡಂಗೆ ಆಗ್ಬಿಡ್ತೈತಿ. ಸೊ ಹಂಗಾಗಿ ಅವರು ಡಾಕ್ಟ್ರನ್ನ ಹೇಳಿದ್ರೆ ಅದಕ್ಕಿಂತ ಮುಂಚಾಗ ನಾವು ಫ್ರಿಜ್ಜಿನ ನೀರು ಇಡೋದನ್ನು ಬಿಟ್ಬಿಟ್ಟಿವಿ. ಹಾಗಾಗಿ ಮಕ್ಳಿಗೆ ಅದೆಲ್ಲ ನೀರು ಜಾಸ್ತಿ ಕೊಡ್ರಿಪ್ಪ, ಜಾಸ್ತಿ ಕುಡಿಸ್ಬೇಕಂತ ನೋಡ್ರಿ ನೀರು. ಆಮೇಲೆ ಬೆಳಿಗ್ಗೆ ಸಾರು ಮಾಡೋಕ್ಕೆ ಬೇಳೆ ಹಾಕಿದ್ನಲ್ರಿ. ನಾವು ಹಾಸ್ಪಿಟಲ್ಗೆ ಹೋಗಿ ಬರೋದ್ರೊಳಗೆ ಸಾನಿ ಅದನ್ನೆಲ್ಲ ಸಾರು ಮಾಡ್ಯಾಳ. ಆಮೇಲೆ ಚೌಳಿಕಾಯಿ ಪಲ್ಯ ಮಾಡ್ಯಾಳ, ಅನ್ನ ಮಾಡ್ಯಾಳ. ರೊಟ್ಟಿ ಬ್ಯಾಬಿಡುವ ರೊಟ್ಟಿ ಅದಾವ ಅಂತಂದು ಹೇಳಿದ್ದೆ ನಾನು. ರೊಟ್ಟಿ ಮಾಡಿಲ್ಲ ಆಕೆ, ರೊಟ್ಟಿ ಮಾಡ್ತಂದಿದ್ಲೆ. ರೊಟ್ಟಿ ಜಕ್ಕದರಿಪ್ಪ, ಅವನ ಸಾರು ಒಳಗೆ ಹಾಕ್ಯಂದು ಮುರ್ಕೊಂಡು ತಿನ್ನೋದು ಬಿಡು ಅಂತಂದೇಳಿ ಬಿಡಿಸಿದೆ ನಾ. ನೋಡ್ದಿಲ್ಲ ಅದ್ರೊಳಗೆ ಎಲಿನ ಇಲ್ಲ, ಹೆಂಗೆ ಬಿಟ್ಟ ಹೂ ಚಂದ ಅಲ್ಲ, ನೋಡ್ದೆ? ವಿಡಿಯೋ ನಡೀತದೆ ಚಂದ ಕಾಣಕತ್ತಲ್ಲ ಅವ. ನಿಮ್ಮ ಯಾವಾಗ ರಿಸಲ್ಟ್? 9ನೇ ತಾರೀಕು ಮುಂದಿನ ತಿಂಗಳ. ಈ ವಾರನ ಗುರುವಾರ ದಿನ ಅದಾವನ? ಹೌದಾ? ಹಂಗೊಂದು ಪಿಡೆ ಬಾಕ್ಸ್ ಹಿಡ್ಕೊಂಬ ಕೈಯಾಗ ರಿಸಲ್ಟ್ ತಗೊಂಡೆ. ಹಾಂ ತಮ್ಮನ್ನ ಹೆಂಗ ಟ್ರೈನ್ ಅದು ಟ್ರೈನಿನ ಬರೀ 2 ಡಬ್ಬಿ ಅದಾವ ಮ್ಯಾಗ, ಉಳ್ಕಿವೆಲ್ಲ ಖಾಲಿ ಅದಾವು. ಎಲ್ಲಿ ಬಂತು? ಹಾಂ ನೋಡು, ನಡಕ್ಕೆ ಇಷ್ಟೆಲ್ಲ ಗ್ಯಾಪ್ ಅದಾವು, ಹಿಂದೆ ಮತ್ತು ಪೂರ ಕಂಟಿನ್ಯೂ ಐತಿ. ಏನು ಮಾಡ್ತಾರೋ ಗೊತ್ತನ, ಅವನು ಏನೋ ಖಾಲಿ ಮಾಡ್ತಾರೋ ಏನೋ ಡಬ್ಬಿನ ಹಿಂಗೆ ಎಬ್ಬಿಸಿಡ್ತಾರೋ ಗೊತ್ತಿಲ್ಲ. ಅದು ತಮ್ಮನ್ನ ಗೆಸ್ ಮಾಡೋದ್ರಾಗ ಏನಿರ್ಬೋದು? ಹಾಂ, ಬಂಗಾರ, ಬೆಳ್ಳಿ, ವಜ್ರ. ನೀ ಹೇಳಿದ್ದು ಕರೆಕ್ಟ್. ಬಂಗಾರ ಅಂದ್ರೆ ಆ ಬಂಗಾರ ಅಲ್ಲ, ಮೋಡ್ಕಾಕನು ಬಂಗಾರನ ಅಂತಾರೆ. ಯಾಸ್ಮೀನ, ಮೋಡ್ಕಾಕನು ಬಂಗಾರನ ಅಂತಾರೆ. ನಿಮ್ಮ ಊರಾಗ ಭಾರಿ ಬಿಡ ಗುಜರಿ ಅಂಗಡಿ ಅಂತಾರಲ್ಲ, ಗುಜರಿ ಅಂಗಡಿ. ಹಾಂ, ಅದು ಭಾರಿ ಫೇಮಸ್ ಅಂಗಡಿ ನಿಮ್ದು. ಸಲಾಂ ಸಾಬಾರ್ ಅಂತ ಹೇಳಿಬಿಟ್ರೆ ಹಡಗಲಿ ಅಂದ್ರೆ ಗುಜರಿ ಅಂಗಡಿ. ಹಡಗಲಿ ಒಳಗೆ ಅದೊಂದು ಅಂಗಡಿ ಐತೇನು? ಇಲ್ಲ, ಅದು ಪಾಡ ನಮ್ಮ ಮನೆಗೆ ಸಮೀಪ ಆಗೋದು ಅದು ಒಂದ ಅಂಗಡಿನ. ಏನಾರು ಮುರ್ಕ ಸಾಮಾನು ಇದ್ವು ಅಂತಂದು ಹೇಳಿದ್ರೆ ಅದು ಯಾವಾಗ ವರ್ಷಕ್ಕೆ 1-2 ಸಲ ಮನೆ ಸಾರಿಸ್ತಿದ್ರೆ, ಏನಾರು ಹಬ್ಬ ಇದ್ದಾಗ ಮನೆ ಸಾರಿಸಿದಾಗ ವೇಸ್ಟ್ ಇದ್ದದ್ದು ಸಾಮಾನು ಬರ್ತಿದ್ರೆ, ಹೋಗ್ರಿ ತಗೊಂಡ್ ಹೋಗ್ರಿ ಸಲಾಂ ಸಾಬನ್ ಗುಜರಿಗೆ ಹಾಕಿ ರೊಕ್ಕ ತಗೊಂಡ್ಬರ್ರಿ ಕಳಿಸ್ತಿದ್ರ ನಮಗೆ. ಮೋಡ್ಕ ಸಾಮಾನು ಇದ್ರೆ, ಇಲ್ಲಾಂದ್ರೆ ಇದು ಸಾಮಾನು ಮೋಡ್ಕ ಮಾಡಿ ಹಾಕ್ಬಿಡೋದು. ಒಟ್ಟು ಅಜ್ಜ ಇದ್ರ ಅವಾಗ ಅವ್ರ ಹೆಸರು ಸಲಾಂ ಸಾಬ್ ಅಂತಂದು ಹೇಳಿ. ಈಗಿಲ್ಲ ಅವ್ರ ಅಜ್ಜ, ಅವ್ರ ಮಕ್ಳು ಅದಾರ, ಮಕ್ಕಳು ಮೊಮ್ಮಕ್ಕಳು ಅವ್ರು ಮಾಡತ್ತಾರ. ತಮ್ಮನ್ನ ಫ್ರೆಂಡ್ ಅವ್ರೆ. ತಮ್ಮನ್ನ ಒಟ್ಟು ಯಾವ್ದಾರ ಟ್ರೈನ್ ಆಗಿರಲಿ ಲಾಸ್ಟ್ ಡಬ್ಬಿ ನೋಡ್ತಾಳೆ. ಅವ್ರು ಹಾಯ್ ಮಾಡಲಿ ಬಿಡಲಿ, ತಮ್ಮನ್ನ ಮಾತ್ರ ಜಿಗಾಡ್ ಮಾಡ್ತಾಳೆ ಹಾಯ್. ಎಲ್ಲರ ಮನ್ಯಾಗೂ ಟೇಪ್ ಇರ್ತಿದ್ವು. ಟೇಪ್ ಇದ್ದಾಗೈತಲ್ಲ ಭಾರಿ ಮಜಾ ಬರೋದು ಹಾಡೆಲ್ಲ ಕೇಳೋಕ್ಕೆ. ಅವಾಗ ರಿಲಿನ್ ಕಾಸಿಟ್ ಅವು ಕ್ರಾಸ್ನಾಗ ಒಂದು ಅಂಗಡಿ ಇರುತ್ತೆ. ನಾ ಕೆಲಸ ಹೋಗಿದ್ನಲ್ಲ, ಹೋದ ಬಿಡ್ಲಿಕ್ಕನ ಪಗಾರ ಆತಿಲ್ಲ, ವಾರ ಒಂದೊಂದು ಕಲಿತರು ನಾನು. ಹಾಂ, ವಾರ ಒಂದೊಂದು. ಅವಾಗ ಹೆಚ್ಚಾಗ್ತದಲ್ಲ ನಾವು ಬರೀ ಹಿಂದಿ ಹಾಡ್ಕೊಳ್ಳೋರು, ಬರೀ ಹಿಂದಿ ಹಾಡು. ಅವಾಗೂ ಜಾನಪದ ಇದ್ದವು, ಅವಾಗೂ ಭಾರಿ ರೆಕಾರ್ಡ್ ಇದ್ದವು. ಆದರೂ ಹೆಚ್ಚಾನ ಕೇಳೋದೇನಪ್ಪ ಅಂತ ಹೇಳಿದ್ರೆ ಹಿಂದಿ ರೆಕಾರ್ಡ್. ಆಮ್ಯಾಗ ಇವಾಗ ಕನ್ನಡ ರೆಕಾರ್ಡ್ ಯಾವಾಗ ಕೇಳಕ್ಕೆ ಚಾಲೂ ಮಾಡಿದವಲ್ಲ ನಾವು, ಅವಾಗ ಹಿಂದಿ ಅಂತೂ ಮರ್ತಾ ಬಿಟ್ಟು ಹೋಗಿ ನಾವು ಹಿಂದಿ ರೆಕಾರ್ಡ್ ಕೇಳೋದ ಬಿಟ್ಬಿಟ್ಟೆವು ನಾವು. ಈಗ ಏನಂದ್ರು ಬರೀ ಕನ್ನಡ ಜಾನಪದ ಗೀತೆ ಅಂತೂ ಸಿಕ್ಕಾಪಟ್ಟಿ ಕೇಳ್ತೇನೆ ನಾ ಅಂತೂ. ಈಗ ಜಾನಪದ ಅಂತ ಈಗ ಫೇಮಸ್ ಆಗ್ಬಿಟ್ಟಾಗ್ಬಿಡಿ ಭಾರಿ. ಈಗ ಇದ್ರ ಬಗ್ಗೆ ಯಾಕೆ ಮಾತಾಡಕತ್ತೇವೆ ಅಂತ ಹೇಳಿದ್ರೆ, ನಾವು ಶಾರ್ಟ್ ವಿಡಿಯೋ ಬಿಟ್ವಿ. ನಾವು ಏನೋ ಮನೆ ಒಳಗೆ ಅದನ್ನು ತೊಗೊಂಬಂದ್ರೆ ನೀವು ಹಾಡು ಕಲಿಬೇಕಂತೇಳಿ ಆದ್ರೆ ನಾನು ಹಗರ್ಕ ಸ್ಟಾರ್ಟ್ ಮಾಡಿದೆ ಕಲಿಯೋಕೆ. ನನಗೆ ಸ್ವಲ್ಪ ಹಾಡ್ಬೇಕನ್ನೋದು ಭಾಳ ಆಸೆ ಐತೆ ನನಗೆ, ಯಾವಾಗಲಿಂತ್ರ ಐತೆ ಆಸೆ. ಆದರೆ ನಾನು ಹಾಡ್ತಿದ್ದಿಲ್ಲ ಅಷ್ಟೇ, ನನಗೇನು ಬರಂಗಿಲ್ಲ ಬಿಡ ಹಾಡು ಅಂತಂದೇ ಸುಮ್ಮನೆ ಹಾಕಿದ್ದೆ. ನೀವು ಹಾಡೋದು ನೋಡಿ ನಾನು ಸ್ವಲ್ಪ ಮೈಕ್ ಹಿಡ್ಕೊಂಡು ಹಾಡೋಕೆ ಚಾಲೂ ಮಾಡಿದೆ. ಈಗ ಪ್ರಯತ್ನ ಈಗ 2 ದಿನ ಆಯ್ತು ನಾವು ಹಾಡಕತ್ತೆ. ಸಾಧ್ಯವಾಗಲಿದ್ದೆ ಯಾವುದೂ ಇಲ್ಲ. ಏನಪ್ಪ ಅಂದ್ರೆ ಕಷ್ಟ ಆಗ್ತೈತಿ, ಪ್ರಯತ್ನ ಪಡೋದು ಅಷ್ಟೇ. ಹಂಗೆ ನಾವು ಏನೋ ಅದನ್ನು ತೊಗೊಂಬಂದು ಬಾಕ್ಸ್ ಹಾಡು ಹೇಳೋದಕ್ಕೆ ಕಲಿಯಾಗತ್ತೀವಿ. ಹಂಗೆ 1-2 ಶಾರ್ಟ್ ವಿಡಿಯೋ ಬಿಟ್ಟಿವಿ, ಅದಕ್ಕೆಲ್ಲ ಕಮೆಂಟ್ ರೆಸ್ಪಾನ್ಸು ಭಾಳ ಚಲೋ.
ಕಮೆಂಟ್ ಮಾಡಿದ್ರಿ, ಅಣ್ಣ ಚಲೋ ಹಾಡಾಕತ್ತೀರಿ ನೀವು, ಅಕ್ಕ ನೀವು ಮೂಗಿಲಿಂತ್ರ ಹಾಡ್ತೀರ ಅಂತೇಳಿ ಕೆಲವೊಬ್ರು ಕಮೆಂಟ್ ಮಾಡಿದ್ರೆ. ಮೂಗಿಲಿಂತ್ರ ಹಾಡಾಕತ್ತಿಲ್ರಿ, ನಾನು ಸ್ವಲ್ಪ ನೆಗಡಿ ಐತಲ್ರಿ, ಹಂಗಾಗಿ ಅದು ಮೂಗಿಲಿಂತ್ರ ಹಾಡಾಕತ್ತಾರ ಅನಿಸ್ತೈತಿ. ನಾ ಮೂಗಿಲಿಂತ್ರ ಹಾಡಾಕತ್ತಿಲ್ಲ, ಆದ್ರೆ ನಾನು ಕಲಿಯಾಕತ್ತೀನಿ ರೀ. ನಮ್ಮ ಮನೆಯವ್ರು ಕಲ್ಕೊಂತ ಅದಾರ. ಅವ್ರಿಗೆ ಯಾವಾಗ್ಲಿಂತ್ರನೂ ಹುಚ್ಚೈತಿ ನಾನು ಹಾಡು ಹೇಳ್ಬೇಕಂತಂದು ಹೇಳಿ ಅವ್ರಂತ್ರ ಚೆನ್ನಾಗನ ಹಾಡ್ತಾರೆ. ನಾನು ಈಗ ಒಂದ್ 2 ದಿನ ಇನ್ನೂ ಭಾಳ ಕಲಿಬೇಕು. ನನಗೆ ಅನ್ಸಿದ್ ಬೈ ಹೇಳಾಕತ್ತೀನಿ ನಾನು ಈಗ ಒಂದ್ 2 ದಿನ ಆತ್ರಿ ಕಲಿಯಾಕತ್ತೆ. ನೋಡೋಣ ಅಂತಂದೇಳಿ ಹಾಡಿದ್ವಿ. ಅದಕ್ಕೆಲ್ಲರೂ ಭಾಳ ಚಂದ ಕಮೆಂಟ್ ಮಾಡಿದ್ರೆ. ಹಿಂಗೆಲ್ಲ ಕಮೆಂಟ್ ಮಾಡಿದ್ರೆ ನಮಗೂ ಒಂದೇನೋ ಒಂದು ಉತ್ಸಾಹ ರೀ. ಇಷ್ಟೆಲ್ಲ ಚಂದ ಕಮೆಂಟ್ ಮಾಡಕತ್ತಾರಲ್ಲ, ನಾವು ಚಂದ ಕಲ್ತ ಹಾಡ್ಬೇಕು, ಇನ್ನೂ ಚಲೋ ಕಲಿಬೇಕು ಅನ್ನೋದು ನಮ್ಮ ಏನ್ರಿ ಆಸೆ ರೀ. ಇಲ್ಲೇನೀಗ ನಸರಿನ ಮನೆ ಕಟ್ಟಾಳಲ್ಲ, ಅದರ ಹಿಂದಗಡೆ ಇದು ಐತಿ ಗಂಗೂಬಾಯಿ ಹಾನಗಲ್ ಅಂತೇಳಿ, ಅಲ್ಲಿ ಸಂಗೀತ ಹೇಳಿ ಕೊಡ್ತಾರೆ. ಹೌದು, ಅಲ್ಲೋಗಿ ನಾವು ಸಂಗೀತ ಹೆಂಗಿತ ಕಲಿತ್ರೆ ಅದು ಬೇರೆ ಇರ್ತೈತೆ. ನಮಗೆ ಸಂಗೀತ ಅದು ಏನು ಬರಂಗಿಲ್ಲ, ಸುಮ್ಕೆ ಕೇಳ್ತೇವೆ ಅವ್ರಂಗ ಹಾಡಕ ನಾವು ಪ್ರಯತ್ನ ಮಾಡ್ತೀವಿ ಅಷ್ಟ. ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ರೀಪ. ಎಲ್ಲರೂ ಭಾಳ ಚಂದ ಹಾಡು ಹೇಳಿರಿ ಅಂತ ಅಂದಿದ್ದಕ್ಕೆ ಹಿಂಗ ಪ್ರಯತ್ನ ಮಾಡ್ಕೊಂತ ಇರ್ತೀವಿ ನಾವು. ನೋಡನ್ರಿ ಚಲೋ ಹಾಡಾಗತ್ತೆ ಅಂತ ಹೇಳಿದ್ರೆ ಮದ್ವಿ ಒಳಗ ಯಾವ್ದಾರ ಕಾರ್ಯಕ್ರಮದೊಳಗ ಹಾಡೋಕೆ ಚಾನ್ಸ್ ಏನಾರ ಸಿಕ್ತ ಅಂತ ಕೊಟ್ರ ಅಂತ ಹೇಳಿದ್ರೆ ಹಾಡ್ತೀವಿ ನಾವು, ಹಾಡ್ತೇವಂತೆ, ಪ್ರಯತ್ನ ಪಡ್ತೇವಂತೆ. ಈಗಂತೂ ಕಲಿಯಾಕತ್ತೀವಿ. ನಿಮ್ಮೆಲ್ಲರ ಸಪೋರ್ಟ್, ನಿಮ್ಮೆಲ್ಲರ ಆಶೀರ್ವಾದ, ನಿಮ್ಮೆಲ್ಲರ ಸಹಕಾರ ನಮ್ಮ ಮ್ಯಾಗಿರ್ಲಿ. ನಾವಿನ್ನೂ ಹೆಚ್ಚಿಂದ ಕಲೀಲಿ ಅಂತೇಳಿ ನೀವೆಲ್ಲ ಆಶೀರ್ವಾದ ಮಾಡ್ರಿ. ಯಾಸ್ಮಿನವ್ರ ಮನೆಗೆ ಇನ್ನೊಂದೇನ್ರಿಪ್ಪ ಅಂತ ಹೇಳಿದ್ರೆ, ನಮ್ಮ ಸಾನರ ಬಗ್ಗೆ ಹೇಳ್ಬೇಕಂತ ಹೇಳಿದ್ರೆ, ಸಾನ್ಯಾ ಮ್ಯಾಗ ಹಿಂದಿ ಒಳಗೆ ಬ್ಲಾಗ್ ಮಾಡಂಗಿಲ್ಲ. ಅಂದ್ರೆ ನಮ್ಮ ಮನ್ಯಾಗ ಹೆಂಗೈತ್ರಿಪ್ಪ ಅಂಥೇಳಿ ನಾನು ನಿಮಗೆ ಮುಂಚೆನೇ ಹೇಳೇನಿ. ನಮ್ಮ ಮನ್ಯಾಗ ಕನ್ನಡನೂ ಐತಿ, ಹಿಂದಿನೂ ಐತಿ. ನಾವು ಯಾವ ಭಾಷೆ ಮಾತಾಡಿದ್ರು ಅಷ್ಟೇ ಐತೆ ನಮಗೆ. ಅದ್ರಾಗ ಹೆಚ್ಚು ನಾವು ಮಾತಾಡೋದು ಅಂತ ಹೇಳಿದ್ರೆ ಕನ್ನಡನ ಮಾತಾಡ್ತೀವಿ ನಾವು. ನಿಮ್ಮ ಊರಾಗೂ ಹೆಚ್ಚು ಕನ್ನಡ ಮಾತಾಡ್ತೀವಿ ನಾವು. ನಿಮ್ಮ ಮಾಮೂಲಿ ನೀ ಆಗಲಿ, ನಿಮ್ಮ ಮಾಮಿ ಜೋಡಿ ಆಗಲಿ, ಎಲ್ಲಾದ್ರೂ ಹೆಚ್ಚಿಗೆ ಕನ್ನಡನೇ. ನಮ್ಮ ಮಾಮವ್ರು ನಿನ್ ಜೋಡಿ ಹಿಂದಿ ಮಾತಾಡ್ತಾರೆ, ಮಾಮಿ ಕನ್ನಡದೊಳಗೆ ಮಾತಾಡ್ತಾರೆ. ಬಯ್ಯ ಹೋಗ್ರಿ ಬರ್ರಿ ಅಂತ ಅಂತಾರೆ. ನಮ್ಮ ಮಾಮ ಅಷ್ಟ ನಿಮ್ ಜೋಡಿ ಹಿಂದಿ ಒಳಗೆ ಮಾತಾಡೋದು. ನಾನಂತ್ರ ಅಲ್ಲಿ ಎಲ್ಲರ ಜೋಡಿ ಕನ್ನಡನ ಮಾತಾಡೋದು. ನಿಮ್ಮ ಗನಿ ಆಗ್ಲಿ, ನಶು ಆಗ್ಲಿ, ಆಮೇಲೆ ಗನಿಯವ್ರ ಅಪ್ಪಾರ ಆಗ್ಲಿ, ನಮ್ ಚಾಚಾ ನಿಮ್ ಜೋಡಿ ಹಿಂದಿ ಮಾತಾಡ್ತಾರ. ಅವಜಿ ಜಾವಜಿ ಅಂತ. ಆಮೇಲೆ ಬಾಕಿದವ್ರ ಎಲ್ಲರೂ ಕನ್ನಡ ಮಾತಾಡ್ತೀವ್ರಿ ನಾವು. ಹಿಂದಿ ಕಲ್ತಿದ್ದು ಹೇಳ್ಬೇಕಂತ ಹೇಳಿದ್ರೆ ನಮ್ಮ ಮಕ್ಳು ಆದ್ಮೇಲೆ ಅವ್ರ ಜೋಡಿ ಮಾತಾಡ್ತಾ ನಮಗೆ ಹಿಂದಿ ಅಭ್ಯಾಸ ಆತ. ಹಂಗಾಗಿ ನಮ್ಮ ಮಕ್ಳ ಜೋಡಿ ಎಲ್ಲರ ಜೋಡಿ ನಾವು ಹಿಂದಿನ ಮಾತಾಡ್ತೀವಿ.